ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದಾಗ ಅದೊಂದು ಅಸ್ತ್ರ ಬಲವಾಗಿ ನಿಂತಿತ್ತು. ಆ ಕ್ಷಿಪಣಿ ನುಗ್ಗಿ ಪಾಕ್ನ ಆ ಸ್ಥಳಗಳನ್ನ ಪುಡಿ ಪುಡಿ ಮಾಡಿತ್ತು. ಜಿನ್ನಾಲ್ಯಾಂಡ್ ಧ್ವಂಸ ಮಾಡಿದ ಆ ವೆಪನ್ ಪರಾಕ್ರಮ ಏನು, ಪಾಕ್ಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಹೇಳ್ತೀವಿ ಈ ಸ್ಟೋರಿ. ನಿಮಿಷ 15 ಬ್ರಹ್ಮೋಸ್ 11 ವಾಯುನೆಲೆ ಧ್ವಂಸ. ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ ಕಂಗಾಲ್. ಬಿಕಾರಿಸ್ತಾನ ಪುಡಿಪುಡಿ. ಭಾರತ ರಣಭೀಕರ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರ. ಬ್ರಹ್ಮೋಸ್ ದಾಂಗುಡಿ ಇಡ್ತಿದ್ದಂತೆ ಪಾಕಿಸ್ತಾನ ಜಂಗಾಬಲವೇ ಕುಸಿದು ಹೋಗಿತ್ತು. ಕೇವಲ 23 ನಿಮಿಷದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಜಸ್ಟ್ 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಪಾಕ್ 11 ಏರ್ಬೇಸ್ಗಳು ಧ್ವಂಸ ಆಗಿದ್ದರ ಬಗ್ಗೆ ಬಹಿರಂಗವಾಗಿದೆ. भारतीय वायुसेना के लिए सिर्फ 23 मिनट यह काफी थे पाकिस्तान की सरजमी पर पल रहे आतंक के अजगर को कुचलने के लिए, और वह आपने करके दिखाया है. और मैं ये कहूं तो यह कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया. ಬ್ರಹ್ಮೋಸ್ ಪರಾಕ್ರಮ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸೋನಿಕ್ ಮಿಸೈಲ್ ಆಗಿದೆ. ಗಂಟೆಗೆ 3700 ಕಿಲೋಮೀಟರ್ ವೇಗ ಹೊಂದಿದೆ. 400 ರಿಂದ 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಸಂಹಾರ ಮಾಡುತ್ತೆ. 3000 ಕೆಜಿ ತೂಕ, 28 ಅಡಿ ಉದ್ದದ ಕ್ಷಿಪಣಿಯಾಗಿದ್ದು 200 ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಭಾರತ 15 ಬ್ರಹ್ಮೋಸ್ ಕಳಿಸಿದ್ದಕ್ಕೆ ಪಾಕ್ನ 11 ಏರ್ಬೇಸ್ ಛಿದ್ರವಾಗಿದೆ. ನೂರ್ ಖಾನ್ ಏರ್ಬೇಸ್, ಸರ್ಗೋದಾ, ರಫೀಖಿ ಏರ್ಬೇಸ್, ರಹೀಂ ಯಾರ್ ಖಾನ್ ಮತ್ತು ಬೊಲಾರಿ ವಾಯುನೆಲೆ, ಸಿಯಾಲ್ಕೋಟ್, ಸುಕ್ಕೋರ್, ಫಸ್ರೋರ್, ಚುನಿಯಾನ್, ಜಕೋಬಾಬಾದ್ ಧ್ವಂಸವಾಗಿದೆ. ಇನ್ನು ಸ್ಕಾರೋ ಏರ್ಬೇಸ್ ಕೂಡ ಧ್ವಂಸಗೊಳಿಸಿದೆ. ಇತ್ತ 4 ಬ್ರಹ್ಮೋಸ್ ಎಲ್ಲಿ ಹೋಗಿ ಬಿತ್ತು ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು. ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ಅಂತ ನಡುಗಿ ಹೋಗುತ್ತೆ. 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಈ ಸ್ಥಿತಿಗೆ ಬಂದು ಬಿದ್ದಿದೆ. ಇನ್ನು ಸಾಲು ಬ್ರಹ್ಮೋಸ್ ಬಿಡ್ತಿದ್ರೆ ಪಾಕ್ ಸರ್ವನಾಶ ಆಗ್ತಿದ್ದಂತೂ ಫಿಕ್ಸ್ ಆಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದಾಗ ಅದೊಂದು ಅಸ್ತ್ರ ಬಲವಾಗಿ ನಿಂತಿತ್ತು. ಆ ಕ್ಷಿಪಣಿ ನುಗ್ಗಿ ಪಾಕ್ನ ಆ ಸ್ಥಳಗಳನ್ನ ಪುಡಿ ಪುಡಿ ಮಾಡಿತ್ತು. ಜಿನ್ನಾಲ್ಯಾಂಡ್ ಧ್ವಂಸ ಮಾಡಿದ ಆ ವೆಪನ್ ಪರಾಕ್ರಮ ಏನು, ಪಾಕ್ಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಹೇಳ್ತೀವಿ ಈ ಸ್ಟೋರಿ. ನಿಮಿಷ 15 ಬ್ರಹ್ಮೋಸ್ 11 ವಾಯುನೆಲೆ ಧ್ವಂಸ. ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ ಕಂಗಾಲ್. ಬಿಕಾರಿಸ್ತಾನ ಪುಡಿಪುಡಿ. ಭಾರತ ರಣಭೀಕರ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರ. ಬ್ರಹ್ಮೋಸ್ ದಾಂಗುಡಿ ಇಡ್ತಿದ್ದಂತೆ ಪಾಕಿಸ್ತಾನ ಜಂಗಾಬಲವೇ ಕುಸಿದು ಹೋಗಿತ್ತು. ಕೇವಲ 23 ನಿಮಿಷದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಜಸ್ಟ್ 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಪಾಕ್ 11 ಏರ್ಬೇಸ್ಗಳು ಧ್ವಂಸ ಆಗಿದ್ದರ ಬಗ್ಗೆ ಬಹಿರಂಗವಾಗಿದೆ. भारतीय वायुसेना के लिए सिर्फ 23 मिनट यह काफी थे पाकिस्तान की सरजमी पर पल रहे आतंक के अजगर को कुचलने के लिए, और वह आपने करके दिखाया है. और मैं ये कहूं तो यह कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया. ಬ್ರಹ್ಮೋಸ್
ಬ್ರಹ್ಮೋಸ್ ಪರಾಕ್ರಮ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸೋನಿಕ್ ಮಿಸೈಲ್ ಆಗಿದೆ. ಗಂಟೆಗೆ 3700 ಕಿಲೋಮೀಟರ್ ವೇಗ ಹೊಂದಿದೆ. 400 ರಿಂದ 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಸಂಹಾರ ಮಾಡುತ್ತೆ. 3000 ಕೆಜಿ ತೂಕ, 28 ಅಡಿ ಉದ್ದದ ಕ್ಷಿಪಣಿಯಾಗಿದ್ದು 200 ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಭಾರತ 15 ಬ್ರಹ್ಮೋಸ್ ಕಳಿಸಿದ್ದಕ್ಕೆ ಪಾಕ್ನ 11 ಏರ್ಬೇಸ್ ಛಿದ್ರವಾಗಿದೆ. ನೂರ್ ಖಾನ್ ಏರ್ಬೇಸ್, ಸರ್ಗೋದಾ, ರಫೀಖಿ ಏರ್ಬೇಸ್, ರಹೀಂ ಯಾರ್ ಖಾನ್ ಮತ್ತು ಬೊಲಾರಿ ವಾಯುನೆಲೆ, ಸಿಯಾಲ್ಕೋಟ್, ಸುಕ್ಕೋರ್, ಪಸ್ರೋರ್, ಚುನಿಯಾನ್, ಜಕೋಬಾಬಾದ್ ಧ್ವಂಸವಾಗಿದೆ. ಇನ್ನು ಸ್ಕಾರೋ ಏರ್ಬೇಸ್ ಕೂಡ ಧ್ವಂಸಗೊಳಿಸಿದೆ. ಇತ್ತ 4 ಬ್ರಹ್ಮೋಸ್ ಎಲ್ಲಿ ಹೋಗಿ ಬಿತ್ತು ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು. ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ಅಂತ ನಡುಗಿ ಹೋಗುತ್ತೆ. 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಈ ಸ್ಥಿತಿಗೆ ಬಂದು ಬಿದ್ದಿದೆ. ಇನ್ನು ಸಾಲು ಸಾಲು ಬ್ರಹ್ಮೋಸ್ ಬಿಡ್ತಿದ್ರೆ ಪಾಕ್ ಸರ್ವನಾಶ ಆಗ್ತಿದ್ದಂತೂ ಫಿಕ್ಸ್ ಆಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರಿದಾಗ ಅದೊಂದು ಅಸ್ತ್ರ ಬಲವಾಗಿ ನಿಂತಿತ್ತು. ಆ ಕ್ಷಿಪಣಿ ನುಗ್ಗಿ ಪಾಕ್ನ ಆ ಸ್ಥಳಗಳನ್ನ ಪುಡಿ ಪುಡಿ ಮಾಡಿತ್ತು. ಜಿನ್ನಾಲ್ಯಾಂಡ್ ಧ್ವಂಸ ಮಾಡಿದ ಆ ವೆಪನ್ ಪರಾಕ್ರಮ ಏನು, ಪಾಕ್ಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಹೇಳ್ತೀವಿ ಈ ಸ್ಟೋರಿ. ನಿಮಿಷ 15 ಬ್ರಹ್ಮೋಸ್, 11 ವಾಯುನೆಲೆ ಧ್ವಂಸ. ಬ್ರಹ್ಮೋಸ್ ಪರಾಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲ್. ಬಿಕಾರಿಸ್ತಾನ ಪುಡಿಪುಡಿ. ಭಾರತ ರಣಭೀಕರ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಛಿದ್ರ. ಬ್ರಹ್ಮೋಸ್ ದಾಂಗುಡಿ ಇಡ್ತಿದ್ದಂತೆ ಪಾಕಿಸ್ತಾನ ಜಂಗಾಬಲವೇ ಕುಸಿದು ಹೋಗಿತ್ತು. ಕೇವಲ 23 ನಿಮಿಷದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಜಸ್ಟ್ 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಪಾಕ್ 11 ಏರ್ಬೇಸ್ಗಳು ಧ್ವಂಸ ಆಗಿದ್ದರ ಬಗ್ಗೆ ಬಹಿರಂಗವಾಗಿದೆ. भारतीय वायुसेना के लिए सिर्फ 23 मिनट यह काफी थे पाकिस्तान की सरजमी पर पल रहे आतंक के अजगर को कुचलने के लिए, और वह आपने करके दिखाया है. और मैं ये कहूं, ये कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया. ಬ್ರಹ್ಮೋಸ್ ಪರಾಕ್ರಮ. ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸೋನಿಕ್ ಮಿಸೈಲ್ ಆಗಿದೆ. ಗಂಟೆಗೆ 3700 ಕಿಲೋಮೀಟರ್ ವೇಗ ಹೊಂದಿದೆ. 400 ರಿಂದ 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಸಂಹಾರ ಮಾಡುತ್ತೆ. 3000 ಕೆಜಿ ತೂಕ, 28 ಅಡಿ ಉದ್ದದ ಕ್ಷಿಪಣಿಯಾಗಿದ್ದು 200 ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಭಾರತ 15 ಬ್ರಹ್ಮೋಸ್ ಕಳಿಸಿದ್ದಕ್ಕೆ ಪಾಕ್ನ 11 ಏರ್ಬೇಸ್ ಛಿದ್ರವಾಗಿದೆ. ನೂರ್ ಖಾನ್ ಏರ್ಬೇಸ್, ಸರ್ಗೋದಾ, ರಫೀಖಿ ಏರ್ಬೇಸ್, ರಹೀಂ ಯಾರ್ ಖಾನ್ ಮತ್ತು ಬೊಲಾರಿ ವಾಯುನೆಲೆ, ಸಿಯಾಲ್ಕೋಟ್, ಸುಕ್ಕೋರ್, ಪಸ್ರೋರ್, ಚುನಿಯಾನ್, ಜಕೋಬಾಬಾದ್ ಧ್ವಂಸವಾಗಿದೆ. ಇನ್ನು ಸ್ಕಾರೋ ಏರ್ಬೇಸ್ ಕೂಡ ಧ್ವಂಸಗೊಳಿಸಿದೆ. ಇತ್ತ 4 ಬ್ರಹ್ಮೋಸ್ ಎಲ್ಲಿ ಹೋಗಿ ಬಿತ್ತು ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಇದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು. ಬ್ರಹ್ಮೋಸ್ ಕಂಡ್ರೆ ಪಾಕಿಸ್ತಾನ ಥರಥರ ಅಂತ ನಡುಗಿ ಹೋಗುತ್ತೆ. 15 ಬ್ರಹ್ಮೋಸ್ ಬಿಟ್ಟಿದ್ದಕ್ಕೆ ಈ ಸ್ಥಿತಿಗೆ ಬಂದು ಬಿದ್ದಿದೆ. ಇನ್ನು ಸಾಲು ಸಾಲು ಬ್ರಹ್ಮೋಸ್ ಬಿಡ್ತಿದ್ರೆ ಪಾಕ್ ಸರ್ವನಾಶ ಆಗ್ತಿದ್ದಂತೂ ಫಿಕ್ಸ್ ಆಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.